ಕೆಲವೊಂದು ಪುರಾಣಗಳ ಅರ್ಧಕ್ಕೆ ನಿಂತು ಉದಾಹರಣೆಗಳು ಅದಾವ ನಮ್ಮಲ್ಲಿ. ಕೆಲವೊಂದು ಪುರಾಣಗಳು ಅರ್ಧ ಆಗಿ ನಿಂತಾವ. ಬಹಳ ದೊಡ್ಡ ದೊಡ್ಡ ಪಂಡಿತರೇ ಅವರೆಲ್ಲ. ಆದ್ರೆ ಅರ್ಥ ಆಗಿ ಅಲ್ಲಿನೇ ಉಳಿದು ಮತ್ತೊಬ್ಬರು ಅದನ್ನ ಮುಂದುವರಿಸಿದ ಉದಾಹರಣೆಗಳು ಕೂಡ ಅಂತಹ ದಿಸೆಯಲ್ಲಿ ಕವಿಗಳಾಗಿರುವಂತಹ ಮರಿತೋಂಟದಾರರು ಬಹಳ ದೊಡ್ಡ ಸಂಸ್ಕೃತ ಪಂಡಿತರು. ನಮ್ಮಲ್ಲಿ ಪುರಾಣದೊಳಗನ ಈ ಸಿದ್ಧಲಿಂಗೇಶ್ವರ ಪುರಾಣ, ಪ್ರಭುಲಿಂಗ ಲೀಲೆ, ಬಸವ ಪುರಾಣ ಇವು ಏನದಾವಲ್ಲ ಬಹಳ ದೊಡ್ಡ ಪುರಾಣ. ಯಾರು ಈ ಪುರಾಣಗಳನ್ನ ಸ್ವಲ್ಪ ಇದಕ್ಕೆ ಹಾಕಿ ಒಳಗೆ ಹೋಗಿ ನೋಡ್ತಾರ, ಮುಂದಿನ ಪುರಾಣಗಳೆಲ್ಲ ಅವ್ರು ಏನಾದ್ರು ಬಹಳ ಸಲೀಸಾಗಿ ಹೋಗಿಬಿಡ್ತಾವ. ಅಂತ ಒಂದು ಗಡಚಾಗಿರುವಂತಹ ಪುರಾಣ ಸಿದ್ಧಲಿಂಗೇಶ್ವರ ಪುರಾಣ. ಅದಕ್ಕಾಗಿ ಈ ಪುರಾಣವನ್ನು ಬರೀಲಿಕ್ಕೆ ನನಗೆ ಗುರುವೇ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡ ಮೊದಲ ಗುರುಸ್ತುತಿಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಗುರು ಅಂತಂದ್ರೆ ದ್ವಾರ ಗುರು ಅಂತ ತಿಳ್ಕೊಂಡು ಎಲ್ಲ ಹೈಸ್ಕೂಲ್ದಾಗ ಅಧ್ಯಯನ ಮಾಡೋ ಕಾಲಕ್ಕೆ ಕನ್ನಡ ಟೀಚರ್ ಕಲಿಸ್ತಿರ್ತಾರೆ. ಗ್ರಾಮರ್ ಹೇಳೋ ಕಾಲಕ್ಕೆ ಇದು ಲಘು, ಇದು ಗುರು ಅಂತ ತಿಳ್ಕೊಂಡು. ಲಘು ಅಂತಂದ್ರೆ ಸಾಣ, ಗುರು ಅಂತಂದ್ರೆ ದ್ವಾರ. ಅದಕ್ಕಾಗಿ ನ ಗುರೋರಧಿಕಂ ಶಿವಶಾಸನತಃ. ಭಗವಂತ ಒಂದು ನಿರ್ಣಯ ಮಾಡಿ ಅದಕ್ಕೊಂದು ಶಾಸನ ಬರದ. ಏನು ಬರದ ಅಂತಂದ್ರ ನ ಗುರೋರಧಿಕಂ, ಗುರುವಿನಿಕ್ಕಿಂತ ದ್ವಾಡದು ಯಾವುದೂ ಇಲ್ಲ. ಗುರುವಿನಿಕ್ಕಿಂತ ದ್ವಾಡದು ಯಾವುದೂ ಇಲ್ಲ. ಅದಕ್ಕಾಗಿ ಗುರುವಿಗೆ ಅಂತಹ ಒಂದು ದೊಡ್ಡ ಸ್ಥಾನ. ಮತ್ತು ಗುರು ಸಿಗುವುದನ್ನು ಕೂಡ ಬಹಳ ದುರ್ಲಭ ಐತಿ ಅಂತ ಬರೀತಾರೆ. ಸಾಮಾನ್ಯವಾಗಿ ಗುರುಗಳು ಸಿಗುವುದು ಬಹಳ ದುರ್ಲಭ. ಒಂದು ವೇಳೆ ಸಿಕ್ಕ ಅಂತ ತಿಳ್ಕೊರಿ, ಉದ್ಧಾರ ಗ್ಯಾರಂಟಿನ. ಗುರುಗಳು ಅಂತಪ್ಪ ಸದ್ಗುರು ಬರೀತಾನೆ. ಅಂತಪ್ಪ ಸದ್ಗುರು ನಿನಗೆ ದೊರೆತ ಅಂತಂದ್ರೆ ಉದ್ಧಾರ ಗ್ಯಾರಂಟಿ. ಅದಕ್ಕೆ ಗುರುವಿನನ್ನ ಹುಡುಕಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಪಾನಿ ಪೀನಾ ಪಹನಾ ಚಾಂಕೆ, ಗುರು ಕರುಣಾ ಪಹನಾ ಚಾಂಕೆ. ಸಾಮಾನ್ಯವಾಗಿ ನಮ್ಮ ಉದ್ಧಾರ ಮಾಡುವಂತ ಗುರು ನಾವು ಯಾಕೆ ಆತನನ್ನು ಶೋಧ ಮಾಡಬಾರದು ಅಂತ ಬರೇ ನಾವು ಸೋಮೇಶ್ವರಿಗೆ ಒಂದು ತೆಂಗಿನಕಾಯಿ ತರ್ತೀವಿ, 20 ರೂಪಾಯಿ ಒಂದು ತೆಂಗಿನಕಾಯಿ ತರ್ತೀವಿ. ತೆಂಗಿನಕಾಯಿ ತಂದ ಹೊಡಿತೀವಿ. ಆ ತೆಂಗಿನಕಾಯಿ ತರುವಾಗ ಮಾರಾಟಗಾರನ ಹತ್ತಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು 7-8 ಸಾರಿ ಆ ತೆಂಗಿನಕಾಯಿ ಬಾರಿಸ್ತೀವಿ. ಇದು ಚಲೋ ಐತೋ, ಇದು ಕೆಟ್ಟ ಐತೋ, ಚಲೋ ಐತೋ, ಕೆಟ್ಟ ಐತೋ. ಬಂದು ಸೋಮೇಶ್ವರಿಗೆ ತೆಂಗಿನಕಾಯಿ ಒಡೆದ ಮನೆಗೆ ಹೋಗಿ ಚಟ್ನಿ ಮಾಡ್ಕೊಂಡು ನೀವ ತಿಂತೀರಿ ಅದನ್ನ. ಆದ್ರೆ ಆ ತೆಂಗಿನಕಾಯಿಯನ್ನ ಶೋಧ ಮಾಡ್ತೀವಿ. ತೆಂಗಿನಕಾಯಿಯನ್ನ ಬರೇ ನಾವು ಸಾಮಾನ್ಯವಾಗಿ ದೇವರಿಗೆ ಒಡೆದ ತಗೊಂಡು ಹೋಗುವಂತ ತೆಂಗಿನಕಾಯಿನ ಶೋಧ ಮಾಡ್ತೀವಿ ಅಂದ್ರೆ ನಮ್ಮ ಜೀವನವನ್ನ ಉದ್ಧಾರ ಮಾಡುವಂತ ಗುರುವಿನನ್ನ ಯಾಕೆ ನಾವು ಮಾಡಬಾರದು? ನೀರ ಶೋಷಿ ಕುಡಿಬೇಕು, ಗುರುವಿನನ್ನ ತಿಳಿದ ಮಾಡ್ಕೋಬೇಕು. ಅದಕ್ಕಾಗಿ ಗುರು ಸಿಗುವುದು ಬಹಳ ದುರ್ಲಭ ಅಂತ ಬರೀತಾರೆ. ದುರ್ಲಭೋ ವಿಷಯ ತ್ಯಾಗ, ದುರ್ಲಭ ತತ್ವದರ್ಶನ, ಸದ್ಗುರು ಕರುಣಾ ವಿನಃ. ಒಬ್ಬ ಯೋಗ್ಯ ಗುರು ಸಿಗುವುದು, ತತ್ವದ ದರ್ಶನ ಆಗುವುದು ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ಅಂತ ಬರೀತಾರೆ.
ಶಿಶುನಾಳ ಶರೀಫ ಗೋವಿಂದ ಭಟ್ಟ ಎಕಡೆ ಸಂಬಂಧ ಹೇಳಿವೆಲ್ಲ. ಜಾತಿಯಿಂದ ಅವರು ಬ್ರಾಹ್ಮಣರು, ಇವರು ಇಸ್ಲಾಂ ಧರ್ಮದವರು. ಆದ್ರೂ ಕೂಡ ಗುರು ಅಂತ ತಿಳ್ಕೊಂಡ ಅವ ಒಪ್ಪಿಕೊಂಡ, ಶಿಷ್ಯ ಅಂತ ತಿಳ್ಕೊಂಡ ಇವ ಒಪ್ಪಿಕೊಂಡ. ಅದಕ್ಕೆ ಯಾರೋ ಕೇಳಿದ್ರು ಶರೀಫ್ರಿಗೆ, ಅವ ಹೇಳ್ತಾನ, ಅಲ್ಲೋ ಗೋವಿಂದ ಭಟ್ರು ಬ್ರಾಹ್ಮಣರ ಗುರುಗಳು ಮಾಡ್ಕೊಂಡಿಲ್ಲ ಅಂತ ನೀವು ಯಾರೋ ಕೇಳಿದ್ರು. ಅವಾಗ ಅವ ಅಂತಾನ, ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಇಲ್ಲ, ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮುಂದೆ ಹೇಳ್ಕೋತ ಹೋಗ್ತಾರ. ಎಂತ ಗುರು ಇದ್ದ ಅಂತಂದ್ರೆ ನನ್ನ ಎಲ್ಲ ಭವಬಂಧನಗಳನ್ನ ಬಿಡಿಸ್ತಾ 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 ಉದ್ಧಾರ ಮಾಡೋ ಗುರು ಅದಾನ ಅಂತ ತಿಳ್ಕೊಂಡು ನಾನು ಮಾಡ್ಕೊಂಡೆ ಅಂತ ಬರೀತಾನೆ. ಕಂಬಾರ ಶಾಲೆಯೊಳಗ ಒಂದು ಕೆಬ್ಬಣ ಹೋತು ಅಂತಂದ್ರೆ ಆ ಕೆಬ್ಬಣಾಗಿ ಹೊರಗೆ ಬರಂಗಿಲ್ಲ ಅಂತ. ಒಂದು ಕೆಬ್ಬಣ ತಗೊಂಡು ಹೋದ್ರಿ ಅಂತಂದ್ರೆ ಆ ಕೆಬ್ಬಣ ಕುರುಪೆರ ಆಕತಿ, ಕುಡುಗಲರ ಆಕತಿ, ಬೆಡಗರೆ ಆಕತಿ, ಸನಿಕೆರೆ ಆಗ್ತದ. ಹೊಳ್ಳಿ ಬರಬೇಕಾತು ಅಂತಂದ್ರ ತನ್ನ ರೂಪವನ್ನು ಕಳ್ಕೊಂಡ ಅದು ಒಂದು ವಸ್ತುವಾಗಿ ಹೊರಗೆ ಬರ್ತದೆ. ಅಂತ ಸದ್ಗುರು ಸಿಕ್ಕ ಅಂತಂದ್ರೆ ಉದ್ಧಾರ ಆಗಿ ಹೋಗಿಬಿಡ್ತೀವಿ ಅಂತ. ಹಾಗೆ ನಿಮಗೆ ಗುರುಗಾಲ ಜನ್ಮಿಗೆ ಒಳಗ ಶಿವಲಿಂಗ ಮಹಾಸ್ವಾಮಿಗಳವರು ಸಿಕ್ಕದ್ದು ನಿಮ್ಮೆಲ್ಲರ ಒಂದು ದೊಡ್ಡ ಪುಣ್ಯ, ನಿಮ್ಮೆಲ್ಲರ ಒಂದು ದೊಡ್ಡ ಪುಣ್ಯ. ದುರ್ಲಭಂ ವಿಷಯ ತ್ಯಾಗ, ದುರ್ಲಭಂ ತತ್ವದರ್ಶನ, ದುರ್ಲಭ ಸಹಜಾವಸ್ಥ, ಸದ್ಗುರು ಕರುಣಾವಿನ ಸತ್. ಗುರುವಿನ ಕರುಣೆ ಆಯ್ತು ಅಂತಂದ್ರ ಏನಲ್ಲ ಏನುಂಟು ಏನಲ್ಲ. ಅದಕ್ಕಾಗಿ ಗುರುವಿನ ಲಕ್ಷಣಗಳನ್ನ ಹಿಡ್ಕೊಂಡು ಹೋಗ್ತಾರ. ನಿಜವಾಗ್ಲೂ ಇಷ್ಟು ಚಂದ ಬರೀತಾರ. ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಮರುಪುವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸರೋ. ಎಂಥ ಸದ್ಗುರುನಾಥಿರಬೇಕು ಅಂತಂದ್ರ ಕರುಣ ರಸದ ಕೋಡಿ, ಕರುಣಾರಸ ಹರಿತಿರಬೇಕು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕರುಣಾರಸ ಎಲ್ಲಿ ಹರಿತದ ಹೇಳ್ರಿ, ಸ್ವಲ್ಪ ಲಕ್ಷ ಕೊಡ್ರಿ, ಯಾಕಂದ್ರೆ ಕೊಡ್ಬೇಡ. ಕರುಣಾರಸ ನಮ್ಮಲ್ಲಿ ಕಣ್ಣಿನ ಕಡೆಗೋಡಿಯಿಂದ ಬರುವಂತಹ ನೀರೇನದಲ್ಲ ಅದು ಕರುಣಾರಸದ ನೀರ. ಈಗ ಸಾಮಾನ್ಯವಾಗಿ ನೋಡಿ, ನೀವು ದುಃಖ ಆದಾಗ ನಿಮ್ಮ ಕಣ್ಣಾಗ ಯಾವ ಕಡೆ ನೀರು ಬರ್ತಾವು, ಸಂತೋಷ ಆದಾಗ ಯಾವ ಕಡೆ ಬರ್ತಾವ. ದುಃಖ ಆತು ಅಂತಂದ್ರ ನಿಮ್ಮ ಕಣ್ಣಿನೊಳಗ ಮೂಗಿನ ಸೆಂಬಿ ಹಿಡಿದನ ನೀರು ಬರ್ತಾವ. ಅದ ಒಂದ್ ವೇಳೆ ಆನಂದ ಆತು ಅಂತಂದ್ರ ಆ ನೀರುಗಳು. ಅದಕ್ಕಾಗಿ ಕರುಣಾರಸ, ಕರುಣಾರಸ ಅಂತಹ ಕರುಣಾ ರಸವನ್ನ ಹೊಂದಿರುವಂತಹ ತತ್ವಗಳನ್ನ ತಿಳಿದುಕೊಂಡಿರುವಂತಹ ಸದ್ಗುರು, ಪುಣ್ಯಮಯವಾಗಿ ಇರುವಂತಹ ಶರೀರವನ್ನ ಹೊಂದಿರುವಂತಹ ಸದ್ಗುರು. ಒಬ್ಬ ಗುರುವಿನಲ್ಲಿ ಎಂತಹ ಕರುಣೆ ಇರ್ತದೆ. ಹಾವೇರಿ ಅಂತ ನೀವೆಲ್ಲ ಕೇಳಿರಿ. ಹಾವೇರಿಯೊಳಗ ನಮ್ಮ ಭಾಗದವರೇ ಆಗಿರುವಂತಹ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅಂತ ತಿಳ್ಕೊಂಡು, ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರು. ಅಲ್ಲಿ ಸಿಂದಗಿಯಲ್ಲಿ ಊರು ಹೊರಬಾಜು ಒಂದು ಮಠವನ್ನು ಕಟ್ಟಿಕೊಂಡು ಊರು ಸಂಚಾರ ಮಾಡ್ತಾ 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 ಆ ಗುರುಗಳು ಒಂದೇ ಊರಾಗ ಒಂದು ದಿವಸ ನೀರು ಕುಡಿದಿದ್ದಿಲ್ಲ.
ಒಂದು ದಿವಸಕ್ಕ 7 ಊರು ತಿರುಗ್ತಿದ್ರಂತ. ಒಂದು ದಿವಸಕ್ಕ 7 ಊರು ತಿರುಗ್ತಿದ್ರು. ಇದು ವಾಸ್ತವ ನಡೆದಂತ ಹೇಳ್ತೀನಿ. ಹೀಗೆ ಸಂಚಾರ ಮಾಡ್ತಾ 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 ಸದಾವ ಕಾಲ ಕೋಟ್ ಹಾಕೊಂಡು ಆ ಕೋಟಿನೊಳಗೆ ಹೊತ್ತು ಕೂಡ ಕಲ್ಸಾಕ್ರಿ ಉತ್ತತ್ತಿ ಹಾಕೊಂಡು ಯಾವೇ ಮಕ್ಕಳು ಬಂದ್ರು ಕೂಡ ಕೊಟ್ಕೋತ ಆಶೀರ್ವಾದ ಮಾಡ್ಕೋತ ಆ ಊರಿನೊಳಗೆ ಹೋಗಿ ಯಾರದ ಪೂಜೆ ಇರ್ತದ ಆ ಮನೆಗೆ ಪೂಜೆ ಮಾಡಿಸ್ಕೊಂಡು ಹೋಗಿ. ನಿಮ್ಮ ಮನೆಯೊಳಗೆ ಪೂಜೆ ಐತೆ ಅನ್ನೋದು ನಿಮಗ ಗೊತ್ತಿರಂಗಿಲ್ಲ. ಆದ್ರೆ ಗುರುಗಳು ಡೈರಿ ಒಳಗೆ ಇವತ್ತು ನಿಮ್ ಪೂಜೆ ಐತೆ ಅಂತ ಬರೆದಿರ್ತಿದ್ರು. ಎಷ್ಟು ಸರಳ ಸಾದಾ ಸೀದಾ ಪದ್ಧತಿಯವರಿದ್ರು ಅಂತಂದ್ರೆ ಸಾಮಾನ್ಯವಾಗಿ ಯಾವ ಜಗದ್ಗುರುಗಳು ಕೂಡ ಇರ್ಲಿಕ್ಕಿಲ್ಲ. ಅಷ್ಟು ಸಾದಾ ಸೀದಾ ಸ್ವಾಮೀಜಿ ಪದ್ಧತಿ. ಆ ಹಾವೇರಿ ಭಾಗಕ್ಕನ ಮನಿ 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 ಸಂಚಾರ ಮಾಡಿದಂತ ಗುರುಗಳು ಅಷ್ಟ ಅಲ್ಲ. ಇನ್ನೊಂದು ಹೇಳ್ತೀನಿ ನಿಮಗ, ಡಾಕ್ಟರ್ ರಾಜಕುಮಾರನಿಗೆ ದೀಕ್ಷಾ ಮಾಡಿದ ಗುರುಗಳು ಸಿದ್ಧಿ ಶಾಂತವೀರ ಪಟ್ಟ. ಅಂತಹ ಗುರುಗಳು ಒಮ್ಮೆ ಕಾಡಶೆಟ್ಟಿ ಹಳ್ಳಿ ಅಂತ ಬರ್ತದೆ. ಕಾಡಶೆಟ್ಟಿ ಅಲ್ಲೇ ಹಾವೇರಿ ಸಮೀಪ. ಆ ಕಾಡಶೆಟ್ಟಿ ಹಳ್ಳಿಯೊಳಗ ಸಣತಮ್ಮಪ್ಪ ಗೌಡ್ರು ಅಂತ ಗೌಡ್ರು ಬೆಳಿತಾನೆ. ಸಣತಮ್ಮಪ್ಪ ಗೌಡ್ರು ಅಂತ ತಿಳ್ಕೊಂಡ ಒಂದು ಗೌಡ್ರ ಮಣಿತಾರ. ಬಹಳ ಭಕ್ತಿವಂತರು, ಆಚಾರವಂತರು, ನೀತಿವಂತರು. ಅಂತ ಮಹಾನುಭಾವರು ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರುವಂತಹ ಸಣತಮ್ಮಪ್ಪ ಗೌಡರು ಎಲ್ಲ ಅನುಕೂಲ ಇತ್ತು. ಗುರುವಿನ ಆಶೀರ್ವಾದದಿಂದ ಎಲ್ಲ ಅನುಕೂಲ ಇತ್ತು. ಆದ್ರೆ ಒಂದು ಕೊರತಿತ್ತು. ಎಂತಹ ಕೊರತೆ ಅಂತಂದ್ರೆ ಮದುವೆಯಾಗಿ 10-12 ವರ್ಷಗಳ ಕಾಲ ಕಳೆದರೂ ಕೂಡ ಅವರಿಗೆ ಮಕ್ಕಳಾಗಿದ್ದಿಲ್ಲ. ಭಗವಂತ ಬಹಳ ವಿಚಿತ್ರ. ಒಮ್ಮೆ ಕೊಟ್ಟು ನೋಡ್ತಾನ, ಒಮ್ಮೆ ಕಸ್ಕೊಂಡ್ ನೋಡ್ತಾನ, ಒಮ್ಮೆ ಕೊಡೋದನ್ನ ಬಿಟ್ಟು ನೋಡ್ತಾನ. ಇದು ಯಾವುದಕ್ಕೂ ನಾವು ಹೆಂಗಿರ್ಬೇಕು ಅಂತಂದ್ರ ಬೆತ್ತನೆ ಬೆದರನೆ ಇದ್ದೀವಿ ಅಂತಂದ್ರ ಕರವಿಡಿ ಎತ್ತಿಕೊಂಬ. ಯಾವುದಕ್ಕೂ ನೀವು ಹೆದರ್ಲಾರ್ದ ಇದ್ದೀರಿ ಅಂತಂದ್ರ ನಿಮ್ಮನ್ನ ಕೈ ಹಿಡಿದ ಎತ್ತಿಕೊಂಡು ಬಿಡ್ತಾನೆ. ಅಂತ ದಿಶೆ ಒಳಗ ಸಣತಮ್ಮಪ್ಪ ಗೌಡರು ಮಕ್ಕಳ ನೋವಿನಿಂದ ಬಳಲ್ತಾ 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 ಇದ್ರು. ಅಂತ ಸಮಯದೊಳಗ ಗುರುವಿನ ಆಶೀರ್ವಾದದಿಂದ ಒಂದು ಗಂಡ ಮಗು ಕೂಡ. ಯಾವಾಗ ಮಗು ಆಯ್ತೋ ಬಹಳ ಸಂತೋಷ ಅನಿಸ್ತು. ನಮ್ಮಲ್ಲಿ ಈ ಕಡೆ ಭಾಗದಾಗೂ ಕೂಡ ಏನ್ ಮಾಡ್ತೀವಿ ನೋಡಿ, ನಮ್ಮಲ್ಲಿ ಈಗ ಮೊದಲು ಇದ್ದಿದ್ದಿಲ್ಲ. ಏನು ಅಂತಂದ್ರೆ ಕೂಸು ಹುಟ್ಟಿತು ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಹತ್ತಿಕ್ಕ ಅಥವಾ ವೈದಿಕರ ಹತ್ತಿಗೆ ಹೋಗಿ ಏನ್ ಮಾಡ್ತೀವಿ, ಪಂಚಾಂಗ ಕೇಳುದು. ಪಂಚಾಂಗ ದಡ 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 ಓಡಿ ಬಂದ್ರು. ಶಾಸ್ತ್ರಿಗಳ ಹತ್ತಿಗೆ ಬಂದ್ರು. ಬಂದು ಏನ್ ಮಾಡಿದ್ರು, ಅಪ್ಪ ನಮಗೊಂದು ಗಂಡು ಮಗು ಆಗೈತಿ, ಇಷ್ಟ ಸಮಯಕ್ಕ ಇಂತ ಗಳಿಗೆ ಹುಟ್ಟದ, ಆ ಮಗುವಿನ ಭವಿಷ್ಯ ಮುಂದೆ ಹೇಗೈತಿ ನೋಡ್ರಿ ಅಂತ ತಿಳ್ಕೊಂಡ. ಅವಾಗ ಇವರೆಲ್ಲ ಗಳಿಗೆ ಫಳ ಲೆಕ್ಕ ಮಾಡಿ ತೆಗೆದು ಗರ್ಭಗತ ತೆಗೆದು ಲೆಕ್ಕ ಮಾಡಿ ಹೇಳ್ತಾರ. ಎಲ್ಲಾ ಲೆಕ್ಕ ಮಾಡಿದ್ರು ಶಾಸ್ತ್ರಿಗಳು. ಲೆಕ್ಕ ಮಾಡಿ ತೆಗೆದ ಹೇಳಾಕ ಹೆದರಾಕತ್ತಿದ್ರು ಅಂತ. ಹೇಳಾಕ ಯಾಕಪ್ಪ ಏನೈತಿ ಹೇಳು ಅಂತಂದ್ರು. ಏನಿಲ್ರಿ, ನಿಮ್ಗ ಬಹಳ ನೀವೇನ ಗುರುವಿನ ಮೇಲೆ ಬಹಳ ಭಕ್ತಿವಂತರು, ಆದ್ರ ನಿಮಗ ಹೆಂಗ ಹೇಳಿ ಅಂತ ನನಗ ನೋವು ಅನ್ಸ್ಲಿಕ್ಕತ್ತದ. ಯಾಕಪ್ಪ ಏನಂತ ಅನುಕೂಲತೆ ಏನೈತಿ, ಏನದ ಹೇಳ್ರಿ, ಏನದ ಹೇಳ್ರಿ ಅಂತಂದಾಗ ಗೌಡ್ರ ಏನಿಲ್ಲ, ಕೂಸು ಮಾತ್ರ ಬಹಳ ಚಲೋ ಐತಿ, ಬಹಳ ಒಳ್ಳೇದೈತಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 8 ವರ್ಷಗಳ ಕಾಲ ನಿಮ್ ಕೂಡ ಬಹಳ ಆನಂದವಾಗಿ. 8ನೇ ವಯಸ್ಸಿಗೆ ಆ ಕೂಸಿಗೆ ಒಂದು ನಾಗರ ಹಾವ ಕಡದ
ಸಾಯುವಂತ ಒಂದು ಯೋಗ ಐತ್ರಿ ಅಂತ ತಿಳ್ಕೊಂಡ ಅವಾಗ ಗೌಡರಿಗೆ ಒಂದು ಕಡೆ ದುಃಖ, ಇನ್ನೊಂದು ಕಡೆ ಆನಂದ. ಒಂದು ಕಡೆ ದುಃಖ, ಇನ್ನೊಂದು ಕಡೆ ಆನಂದ. ಗಂಡ ಮಗು ಆಯ್ತು ಅನ್ನುವಂಥದ್ದು ಏನದಲ್ಲ ಸಂತೋಷ. ಆದ್ರೆ 8ನೇ ವಯಸ್ಸಿಗೆ ಸಾವದ ಅನ್ನೋದು ದುಃಖ. ಹೀಗಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡ ಗೌಡರು ಮನೆಗೆ ಹೋದ್ರು. ಹೆಂಡತಿ ಮಕ್ಕಳು 8 ವರ್ಷ ನೋಡು ನಾಡ್ರಿ ಅಂದ್ರ 8 ವರ್ಷ ನೋಡು, ಆಮೇಲೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡ ಸ್ವಲ್ಪ ಮರೆತು. ಯಾಕಂದ್ರೆ ನಮ್ಮಲ್ಲಿ ಏನೈತಿ ಅಂದ್ರೆ ಸಂಸಾರದಾಗೂ ಕೂಡ ನಾವು ಮರಿತೀವಂತ ಬಹಳ ಚಲೋ ಇದೀವಿ. ಇಲ್ಲ ಎಲ್ಲೆಲ್ಲ ನಮಗೊಬ್ರು ಬಹಳ ಅನುಭವಿಗಳು, ಮತ್ತು ನೀವೆಲ್ಲ ಏನು ಸಂಸಾರಸ್ಥರದಿಲ್ಲ ಹಿರಿಯರು, ನಿಮ್ಮ ಮತ್ತಿಗೆ ಬಹಳ ದೊಡ್ಡ ಅನುಭವ ಇರ್ತೈತಿ. ನಾವು ಪುರಾಣ ಸುಮ್ಮನೆ ಹೇಳ್ತೀವಿ ಅಷ್ಟೇ, ಆದ್ರೆ ನಿಮ್ಮಷ್ಟು ಅನುಭವ ಏನದಲ್ಲ ಲೋಕಾರೂಢಿ ನಮಗಿರೋದಲ್ಲ. ನನಗೊಬ್ರು ಹೇಳಿದ್ರು, ಮಧುಬಾವಿ ಒಬ್ಬ ರೈತರು, ಯಪ್ಪ ನಾವು ಎಡದ ಕಲ್ಲೆಲ್ಲ ಉಡೆದಾಗ ಹಾಕೊಂಡಿವ ಅಂತಂದ್ರೆ ಉಡೆ ಹಾಕತ್ತಪ್ಪ. ಹಂಗ ನಾವೆಲ್ಲ ಯಾವತ್ತೂ ಕೂಡ ಎಲ್ಲಾನು ಇಟ್ಕೊಂಡು ಹೋದೀವಿ ಅಂತಂದ್ರೆ ಮತ್ತೆ ಮುಂದೆ ಹೋಗುದು ಹೆಂಗಪ್ಪ, ಅದಕ್ಕೆ ನಾವು ಮರ್ಕೋತ್ ಹೋಗಿಬಿಡುದು. ಹಂಗ ನಾವು ಮರಿತೀವಿ ಅಂತ ತಿಳ್ಕೊಂಡ ನಮ್ಮ ಜೀವನ. ಗೌಡರ ಹೆಂಡತಿ ಅಂತ 8 ವರ್ಷ ನೋಡುದು ಬಿಡಿ ಅಂತ ತಿಳ್ಕೊಂಡು ಧೈರ್ಯ ಕಳ್ಕೊಂಡು ಕೂಸಿ ನನ್ನ ಬೆಳೆಸ್ತಾ ಹೀಗೆ ಬೆಳೆಸ್ಲಿಕ್ಕತ್ತಿದ್ರು. ಆನಂದವಾಗಿ ಬೆಳೆಸಿದ್ರು. ವರ್ಷ 2 ವರ್ಷ ಐತ್ರಿ, 2 ವರ್ಷ ಆಯ್ತು. 8ನೇ ವರ್ಷ ಸಮೀಪಿಸ್ಲಿಕ್ಕತ್ತು. 8ನೇ ವರ್ಷ ಯಾವಾಗ ಸಮೀಪಿಸ್ಲಿಕ್ಕತ್ತು ಗೌಡ್ರಿಗೆ ಇನ್ನೂ ಅನಿಸ್ಲಿಕ್ಕತ್ತು, ಇನ್ನೇನು ಸ್ವಲ್ಪ ಸಮಯ ಉಳಿತು, ಇನ್ನು ನನ್ನ ಮಗ ನನ್ನ ಬಿಟ್ಟು ಹೋಗ್ತಾನೆ ಅನ್ನುವಂತ ನೋವ ಹೊರಗ ಆ ಗೌಡರಲ್ಲಿ ಒಳಗೆ ತುಂಬಿತು. ಆದ್ರೂ ಕೂಡ ಮನಸ್ಸು ಗಟ್ಟಿ ಮಾಡಿ ಯಾರ್ಯಾರನ್ನೋ ಕೇಳಲಿಕ್ಕತ್ತಿದ್ರು. ಯಾರ ದೊಡ್ಡ ಗುರುಗಳದಾರ ಎಲ್ಲಾ ಗುರುಗಳಿಗೆ ಪತ್ರ ಬರೋದು, ನನ್ನ ಮಗನನ್ನ ಕುಂಡಲಿ ಒಳಗೆ ಈ ರೀತಿಯಾದ ಆ ಮಗನನ್ನ ರಕ್ಷಣೆ ಮಾಡಬೇಕಾಗ್ಯದ, ನಿಮ್ಮ ಹತ್ತಿರ ಏನಾದರೂ ಕೂಡ ಸಲಹೆ ಇದ್ರೆ ಆಶೀರ್ವಾದ ಮಾಡಿ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಪತ್ರ ಬರೆದ್ರು. ಹಾಗೆ ಎಲ್ಲಾ ಕಡೆ ಬರದ ಆಗಿನ ಸಿಂದಗಿ ಮಠಕ್ಕೂ ಕೂಡ ಪತ್ರ ಬಂದ್ರು. ಗುರುಗಳು ಮಠದಾಗಿದ್ದಿದ್ದಿಲ್ಲ, ಆದ್ರೆ ಪತ್ರ ಏನೋ ಬಂದ್ಬಿಟ್ಟು ಹುಡುಗರು ಇದ್ರು ಮಠದಾಗ. ಗುರುಗಳು ಬಂದ ತಕ್ಷಣ ಓದಿ ಒಂದು ಕ್ಷಣ ಹೀಗದ ಈ ಮಗನ ಭವಿಷ್ಯ ಅಂತ ತಿಳ್ಕೊಂಡಂತ ಗುರುಗಳು ಒಂದು ಕ್ಷಣ ಮೌನಾಗಿ ಆ ಸಂತಮ್ಮಪ್ಪ ಗೌಡ್ರಿಗೆ ಪತ್ರ ಬರೀತಾರೆ. ಏನಂತ ಬರೆದ್ರು ಅಂತಂದ್ರೆ, ಗೌಡ್ರ ನೀವೇನು ವಿಚಾರ ಮಾಡಬೇಡ, ಕುಮಾರೇಶ ಕಾಯ್ತಾನ, ನೀವೇನು ಚಿಂತೆ ಮಾಡಬೇಡ. ಶಿವೋಶವೇಶ ಕಾಯ್ತಾನ, ನೀವೇನು ಚಿಂತೆ ಮಾಡಬೇಡ. ಸಿದ್ಧಲಿಂಗೇಶ ಕಾಯ್ತಾನ, ನೀವು ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡ ಅವರಿಗೆ ಅಭಯ ಹಸ್ತವನ್ನು ನೀಡಿ ಒಂದು ಪತ್ರ ಬರೆದು ಕಳಿಸಿದ್ರು. ಆ ಪತ್ರ ಹೋಗಿ ಗೌಡ್ರಿಗೆ ಮುಡಿತು. ಇನ್ನು ಮುಂದೆ ಇನ್ನೊಂದು ತಿಂಗಳು ಉಳಿದಿತ್ತು. ಆವಾಗ ಯಾವಾಗ ಗುರುಗಳ ಪತ್ರ ಓದಿದ್ರು ಅವರಿಗೆ ಇನ್ನೂ ಒಂದಿಷ್ಟು ನೋವು ಅನಿಸಿದ್ದು, ಸ್ವಲ್ಪ ಸಮಾಧಾನ. ಅದಾಗ ಬರೆದಿದ್ರು ಗುರುಗಳು. ಏನಂತ ಬರೆದಿದ್ರು ಅಂತಂದ್ರೆ, ನಾನು ಅದು ಏನು ಬರಲ್ಲ ಅವತ್ತಿನ ಮೊದಲನೇ ರಾತ್ರಿನ ನಿಮ್ಮ ಮನೆಗೆ ಬರ್ತೀನಿ, ಬಂದು ನಾನು ಆ ಕೂಸಿನ ಆಗು ಹೋಗುಗಳನ್ನೆಲ್ಲ ವಿಚಾರ ಮಾಡಿ ನಾನು ಆತನಿಗೆ ಮೃತ್ಯುಂಜಯ ಜಪವನ್ನು ಮಾಡಿ ನಾನು ಕುಮಾರೇಶ್ವರ ದಯದಿಂದ ಆ ಕೂಸಿನನ್ನು ಕಾಪಾಡ್ತೀನಿ ಅಂತ ತಿಳ್ಕೊಂಡು ಅಭಯ ಹಸ್ತವನ್ನು ಯಾವಾಗ ಗುರುಗಳು ಕೊಟ್ಟಿದ್ರು, ಆ ರೀತಿಯೊಳಗೆ ಗುರುಗಳು ದಿನ ಮಾಸ ಕಳೀತಾ ನಾಳಿನ ದಿವಸ ಬೆಳಗಿನ ಜಾವದೊಳಗೆ 8 ಗಂಟೆಗೆ ಅಂದ್ರೆ ಹಾವು ಕಸ್ತ
ಆದ್ರೆ ಆ ಗೌಡರ ಮನೆಯೊಳಗ ಎಲ್ಲಾ ಕಡೆ ಬೀಗರು ಬೀಜರು ಬಹಳ ದೂರಿನಿಂದ ಎಲ್ಲರೂ ಕೂಡ ಬಂದ ತುಂಬಿ ಬಿಟ್ಟಿದ್ರು. ಅದ ಸಮಯಕ್ಕೆ ರಾತ್ರಿ ಹೋಗಿ ಗುರುಗಳು ಕೂಡ ವಸ್ತಿ ಮಾಡಿದ್ರು. ಏನು ವಸ್ತಿ ಮಾಡಿದ್ರು, ನಸುಕಿನ 4 ಗಂಟೆಗೆ ಅಂದ್ರೆ ಎದ್ದವ್ರೆ ಸ್ನಾನ ಮಾಡಿ ಪೂಜಾ ರೂಮವನ್ನೆಲ್ಲಾ ಸಾರಣಿ ಮಾಡಿ ಮಡಿ ಹಾಕಿ ರಂಗೋಲಿ ಹಾಕಿ ಗುರುಗಳ ಪೂಜಾ ವ್ಯವಸ್ಥೆಯನ್ನ ಮಾಡುವ ಸಲುವಾಗಿ ಎಲ್ಲರೂ ಕೂಡ ನೋಡ್ತಾ ಇರುವ ಸಂದರ್ಭದೊಳಗೆ ಒಳಗೆ ಹೋಗಿ ಕುಳಿತು ಪೂಜಾ ಕೋಲಿ. ಯಾವಾಗ ಪೂಜಾ ಕೋಲಿಯೊಳಗೆ ಹೋಗಿ ಗುರುಗಳ ಕುಂತರು ಮಡಿಯಿಂದ ಆ ಮಗುವಿಗೆ ಕೂಡ ಮಡಿಯಿಂದ ಸ್ನಾನವನ್ನು ಮಾಡಿಸಿ ಆತನನ್ನು ಕೂಡ ರಂಗ ಹಾಕಿದ್ರು. ಆ ರಂಗದ ಒಳಗಡೆ ಕೂಸಿನ ತಲೆ ಮೇಲೆ ಗುರುಗಳ ತಲೆ ಮೇಲೆ ಒಂದು ಪಾವಡವನ್ನು ಹಾಕಿ ಮಹಾಮೃತ್ಯುಂಜಯ ಜಪವನ್ನು ಮಾಡ್ತಾ 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 ಗುರುಗಳು ಅನೇಕ ಚಿತ್ತದಿಂದ ಭಗವಂತನಲ್ಲಿನೇ ಅವರು ಮನಸ್ಸನ್ನು ನಿಲ್ಲಿಸಿದರು. ಏನು ಆ ಭಾವ ತನ್ಮಯವಾಗಿ ಭಗವಂತನ ಕರುಣೆನೇ ಹರಿದು ಬರ್ತದೇನೋ ಅನ್ನುವ ಹಾಗೆ ಎಲ್ಲಾ ಜನ ಎಲ್ಲ ಸುತ್ತಮುತ್ತ ನೋಡ್ಲಿಕ್ಕೆ ಇಂಥ ಗದ್ದಲದೊಳಗ ಆ ಹಾವು ಎಲ್ಲಿದರೆ ಬರ್ತದೆ ಅಂದ್ರು. ಆ ಹಾವು ಎಲ್ಲಿದರೆ ಬರ್ತದೆ ನೋಡೋಣ ಅನ್ನುವಂತ ಭಾವದೊಳಗ ಸುತ್ತಮುತ್ತ ಊರವರು ಬೀಗರು ಬಿದ್ರು ಎಲ್ಲಾರು ನಿಂತಿದ್ರು. ಏನು ನೋಡ್ತಿದ್ರು ಅಂತಂದ್ರೆ ಎಲ್ಲಾರು ಟೈಮ ನೋಡ್ತಿದ್ರು. ಯಾವಾಗ 8 ಗಂಟೆ ಆಗ್ತದೆ, ಯಾವಾಗ ಹಾವು ಬರ್ತದೆ. ಹಿಂಗೆ ನೋಡ್ತಾ 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 ಇರುವಾಗನೆ ಒಮ್ಮಿನ ಕೋಲ್ಮಿಚ್ಚ ಹೊಡೆದಂಗ ಜಂಟಿ ಒಳಗಿಂದ ತಪ್ಪ ಅಂತ ತಿಳ್ಕೊಂಡು ನಾಗರಾಮ ಪಕ್ಕದೊಳಗಡೆ ಬಿದ್ದು ಬಿಡ್ತು. ಏನು ಹಾವಲ್ಲಿ ಬಿತ್ತು ಒಂದೇ ಸಮಯ ರಂಗ ಸುತ್ತ ಹಾಕ್ಲಿಕ್ಕೆ ಏನು ಗುರುಗಳು ಆ ಕೂಸು ಕುಂತಿದ್ರಲ್ಲ ಅದರ ಸುತ್ತ ರಂಗ ಹಾಕಿದ್ರು. ಆ ರಂಗದ ಹೊರಗಡೆ ಸುತ್ತ ಹಾಕ್ಲಿಕ್ಕತ್ತು ಸುತ್ತ ಹಾಕಿ 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 ಯಾವ ಗಳಿಗೆಯನ್ನ ಬರೆದಿದ್ರಲ್ಲ ಅದ ಗಳಿಗೆಗೆ ಏನ್ ಮಾಡ್ತೀವಿ ಅಂದ್ರೆ ನೆಲಕ್ಕೆ 4 ಸಾರಿ ಅಪ್ಪಳಿಸಿ ಅಪ್ಪಳಿಸಿ ಆ ನಾಗರಾವ ತನ್ನ ಪ್ರಾಣವನ್ನೇ ಬಿಟ್ಟು ಸತ್ತ ಹೋಯಿತು. ಯಾವಾಗ ಹಾವ ಕಾಡ್ಕೊಂಡು ರಕ್ತವನ್ನ ಕಾಡಿ ಪ್ರಾಣವನ್ನ ಬಿಟ್ಟು ಕ್ಷಣದೊಳಗ ಗುರುಗಳು ಆ ಕೂಸಿನ ಮೇಲೆ ಹೊಚ್ಚಿರುವಂತಹ ಬಟ್ಟೆಯನ್ನು ತೆಗೆದು ಆತನಿಗೆ ಆಶೀರ್ವಾದವನ್ನು ಮಾಡಿ, ತಮ್ಮ ಇಂದಿನಿಂದ ನೀನು ಮೃತ್ಯುಂಜಯನಾದಿ, ನಿನಗೆ 2ನೇ ಜನ್ಮ ಪ್ರಾಪ್ತ ಆಯ್ತು, ಅದಕ್ಕಾಗಿ ನೀನು ನಿನ್ನ ಮೇಲೆ ಧೈರ್ಯದಿಂದ ಇರು ಅಂತ ತಿಳ್ಕೊಂಡ ಗುರುಗಳು ಆಶೀರ್ವಾದ ಮಾಡಿ ಅವನಿಗೆ ಹರಿಸಿ ಅದಕ್ಕೆ ಒಬ್ಬ ಗುರುವಿನಲ್ಲಿ ಸಾಮಾನ್ಯವಾಗಿರುವಂತ ಶಕ್ತಿ. ಅದಕ್ಕಾಗಿ ಅಂತ ಗುರು ಸಿಗುವುದೇ ಬಹಳ ದುರ್ಲಭ ಇರ್ತದೆ. ಒಂದು ವೇಳೆ ಸಿಕ್ಕ ಅಂತಂದ್ರೆ ಉದ್ಧಾರ ಆ